ಹಾಯ್ ನಮಸ್ತೆ. ಫೈನಲಿ ಬೆಟ್ಟದಪುರದ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಅಂದರೆ ಬೆಟ್ಟಕ್ಕೆ ತಲುಪಿದ್ದೀವಿ. ನಮ್ಮ ಜೊತೆ ಶಶಾಂಕ್ ಇದ್ದಾರೆ. ಹೇಗನ್ಸಿದೆ ಶಶಾಂಕ್? ಫುಲ್ಲು ಕೋಲ್ಡ್, ಚಳಿ ಆಗ್ತಿದೆ ಅಷ್ಟೇ. ಇನ್ನು ಮೇಲೆ ಹತ್ತಬೇಕು, ನೋಡೋ ಏನಂತ. ಈ ದಿನ ಇವ್ರ ಜೊತೆ ಬೆಟ್ಟ ಹತ್ತೋಣ. ಸೊ ನೋಡ್ಬೋದು, ಇದೆ ಬೆಟ್ಟದಪುರದ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ಬೆಟ್ಟ. ಆಲ್ಮೋಸ್ಟ್ 3000+ ಸ್ಟೆಪ್ಸ್ ಇದೆ. ಸ್ವಲ್ಪ ಬೇಗ ಅಂದರೆ ಸನ್ರೈಸ್ ಸಿಕ್ತಿತ್ತು, ಸಣ್ಣಂತೂ ಸಿಕ್ಕಿದೆ. ನೋಡ್ಬೋದು ವ್ಯೂ ಹೆಂಗಿದೆ ಅಂತ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕೊಡಗಿನ ಪುತ್ರ, ಬೆಂಗಳೂರಿನ ಮಿತ್ರ ಯಕ್ಷಿತ್ ಗೌಡ ಪರಪು. ಬೆಳಗ್ಗೆ ಬಿಸಿ ಬಿಸಿ ಕಾಫಿ ಕುಡಿದು 12 ಡಿಗ್ರಿ ಚಳಿಯಲ್ಲಿ ಬೈಕ್ ಸ್ಟಾರ್ಟ್ ಮಾಡಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಬೆಟ್ಟದಪುರದ ಕಡೆಗೆ. ಬೆಟ್ಟದಪುರದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ದೇವಾಲಯದ ಕಡೆಗೆ ನಮ್ಮ ಜರ್ನಿ ಸಾಗ್ತಾಯಿದೆ. ತುಂಬ ವರ್ಷದಿಂದ ಈ ಟೆಂಪಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾತ್ರ ಆಯ್ತಿತ್ತು, ಬಟ್ ಹೋಗೋಕ್ಕೆ ಟೈಮ್ ಯಾವತ್ತೂ ಸಿಕ್ಕಿಲ್ಲ. ಇವತ್ತು ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಬೇಸಿಕಲಿ ನಾವು M.Com ಫ್ರೆಂಡ್ಸ್ ಎಲ್ಲ ಹೋಗ್ಬೇಕಿತ್ತು, ಬಟ್ ಎಲ್ಲರೂ ಲಾಸ್ಟಿಗೆ ಕೈ ಎತ್ತಿದ್ರು. ಇವಾಗ ನಾನು ಮತ್ತು ಇನ್ನೊಬ್ಬ ಫ್ರೆಂಡ್ ಮಾತ್ರ ಹೋಗ್ತಿದ್ದೀವಿ. ಸೊ ಬನ್ನಿ ನಮ್ಮ ಜರ್ನಿ ಜೊತೆ. ಈ ಬೆಟ್ಟಕ್ಕೆ ಸರಿಸುಮಾರು ಒಂದು 1500 ವರ್ಷದ ಇತಿಹಾಸ ಇದೆ. ಆ ಇತಿಹಾಸವುಳ್ಳ ಬೆಟ್ಟಕ್ಕೆ ನಮ್ಮ ಜರ್ನಿ ಇವತ್ತು. ಬನ್ನಿ. ನಮ್ಮ ಮನೆಯಿಂದ ಜಸ್ಟ್ 40 ಕಿಲೋಮೀಟರ್ಸ್ ಮಾತ್ರ ಇರೋದು ಬೆಟ್ಟದಪುರಕ್ಕೆ, ಬಟ್ ನನಗೆ ಅಲ್ಲಿಗೆ ಹೋಗೋದಕ್ಕೆ 25 ವರ್ಷ ತಗೊಂಡಿದೆ. ಇಲ್ಲೇ ಪಕ್ಕದಲ್ಲೇ ಇದ್ದು ಹೋಗೋಕ್ಕಾಗಿಲ್ಲ ನೋಡಿ. ಆಗ ಅನ್ನಿಸ್ತು, ಒಂದೊಂದ್ಸಲ ದೇವ್ರ ಸನ್ನಿಧಿಗೆ ಹೋಗ್ಬೇಕಾದ್ರೆ ಆ ಋಣ ಇದ್ದಾಗ ಮಾತ್ರ ಹೋಗೋಕ್ಕಾಗೋದು, ಇಲ್ಲ ದೇವ್ರು ಕರ್ಸ್ಕೊಂಡಾಗ ಮಾತ್ರ ಹೋಗೋಕ್ಕಾಗೋದು ಅಂತ. ಸೊ ಹಿಂಗೆ ಹೇಳ್ತಾ ನನ್ನ ಪಯಣ ಶುರು ಮಾಡ್ತಿದ್ದೀನಿ. ಬನ್ನಿ ಹೋಗುವ. ಸೊ ಇಲ್ಲಿಂದ ನಮ್ಮ ಪಯಣ ಶುರು. 3000 ಸ್ಟೆಪ್ಸ್. ಈ ಟ್ರಿಪ್ಪಿಗೆ ನಾವೊಂದು M.Com ಫ್ರೆಂಡ್ಸ್ ಒಂದು 6-7 ಜನ ಪ್ಲ್ಯಾನ್ ಮಾಡಿದ್ವಿ. ಲಾಸ್ಟಿಗೆ ಎಲ್ಲ ಕೈ ಕೊಟ್ಟರು, ಬರೋಕ್ಕಾಗೋದಿಲ್ಲ ಅಂತ. ಒಬ್ಬ ಬೆಳಿಗ್ಗೆ ಕೈ ಕೊಟ್ಟ. ಹೌದು, ಆ ಸ್ಟೋರಿ. ನಾವು ಸನ್ರೈಸಿಗೆ ಬರುವ ಅಂತಿದ್ವಿ, ಇನ್ ಕೇಸ್ ಅವ್ನು ಬರೋದಿಲ್ಲ ಅಂತೇಳಿದ್ರೆ. ಅವ್ನು ಬರ್ತೀನಿ ಅಂತ ಹೇಳಿದಾಗ ನಮಗೆ ಸನ್ರೈಸ್ ಮುಖ್ಯ ಅಲ್ಲ, ಅವ್ನು ಮುಖ್ಯ ಅಂತ ಅಂದ್ಕೊಂಡ್ವಿ. ಸನ್ರೈಸ್ ಟೈಮಲ್ಲಿ ಒಂದು ರೈಸಿಂಗ್ ಮೆಸೇಜ್ ಬಂತು, ಅದೇ ಐ ವಿಲ್ ಬಿ ನಾಟ್ ಏಬಲ್ ಟು ಕಮ್ ಅಂತ. ಇಷ್ಟೇ ಜೀವನ. ಸೊ ಫೈನಲಿ ಹಿಂಗಿದೆ ಸ್ಟೆಪ್ಪು, ಮೇಲೆ ಹೋಗ್ತಾ ಇರ್ತದೆ. 100 ಸ್ಟೆಪ್ಸಿಗೆ ಉಫ್ ಅಂತ ಅನಿಸ್ತಿದೆ. ಈ ಥರ ಒಂದು ಸ್ತಂಭ ಇಟ್ಟಿರ್ತಾರೆ, ಇದಕ್ಕೆ ಹೆಸರು ಎಂತಾರ ಗೊತ್ತಿಲ್ಲ. ಏನೋ ಲೆಕ್ಚರರ್ ನೀನು. ಏನೋ ಒಂದು ಇದಿದೆ ಗೊತ್ತಾ, ಗೇಮಲ್ಲಿ ಲೆವೆಲ್ ಕಂಪ್ಲೀಟ್. ಹಂಗೆ ಪ್ರಾಬಬ್ಲಿ ಒಂದೊಂದು ಮಾರ್ಕಿಂಗ್ ಇರ್ಬೋದು, ಇಷ್ಟು ಸ್ಟೆಪ್ಸ್ ಅಂತ ಕೌಂಟಿಂಗ್ ಇರ್ಬೋದು. ಇಷ್ಟೊಂದು ಒಂದೊಂದು ಸ್ಟೆಪ್ಪಿಗೆ ಇಲ್ಲ, ಅಲ್ಲಿ ಕೆಳಗೇನೂ ಇದೆ. ಎವ್ರಿ 100 ಸ್ಟೆಪ್ಸಾ? ಯಾರಿಗೊತ್ತು. ಈ ಲೆವೆಲ್ ಸುಸ್ತೈತೆ ಅಂತ ಅಂದ್ಕೊಂಡಿದ್ದಿಲ್ಲ. ಇನ್ನು ಅರ್ಧ ಬೆಟ್ಟ ಹತ್ತಿಲ್ಲ, ಉಸಿರು ಹೇಳ್ಕೊಳ್ತಾ ಇದ್ದೀವಿ. ನಿಂಗೆ ಹೆಂಗೆ ಅನಿಸ್ತಿದೆ? ಸೊ ಎಲ್ಲ ಒಂದು 100 ಇಲ್ಲ 200 ಸ್ಟೆಪ್ಸ್ ಮಧ್ಯ ಈ ಥರ ಸಣ್ಣ ಸಣ್ಣ ಗುಡಿ ಇದೆ. ಸೊ ನಂದಿ ಪ್ರತಿಷ್ಠಾಪನೆ ಆಗಿದೆ ಅಲ್ಲಿ. ಆದರೂ ನಮ್ಮ ಕಲೆಗಾರರು ಎಲ್ಲಿ ಹೋದರೂ ಸಿಗ್ತಾರೆ. ಇಲ್ಲಿ ಶಿಲ್ಪ ಕೆತ್ತನೆ ಆಗಿದೆ, ಇಲ್ಲಿ ಅವರವರ ಪ್ರೇಯಸಿಯರ ಹೆಸರು ಕೆತ್ತನೆ ಆಗಿದೆ. ಒಂದು ಕಡೆ ಶಿಲ್ಪ ಕೆತ್ತನೆ, ಒಂದು ಕಡೆ ಸುಸ್ಮಿತಾ ಕೆತ್ತನೆ. ಬರೀ ಇಂಥದೆಯಾ? ನಡ್ಕೊಬರ್ತಿ ಕಲ್ಲಲ್ಲಿ ಈ ಥರ ಒಂದು ಕೆತ್ತನೆ ಎಲ್ಲ ನೋಡ್ಬೋದು. ಇವಾಗ ಆಲ್ಮೋಸ್ಟ್ ಅಳಿಸಿ ಹೋಗಿದೆ, ನಡೆದು ಮಳೆ ನೀರೆಲ್ಲ ಬಿದ್ದು. ಚೆಕ್ ಮಾಡಿ, ಈ ಕಡೆ ಬಂದಾಗ ಇದ್ರದ್ದೊಂದು ಸೊಗಡು, ವೈಬ್, ಸುಂದರತೆ, ಕಠಿಣತೆ ಎಲ್ಲ ಎಂಜಾಯ್ ಮಾಡಿ. ಹಿಂಗೆ ಸ್ಟೆಪ್ ಹತ್ಕೊಂಡು ಹೋಗೋತ್ತಿಗೆ ಹಿಂಗೆ ಒಂದು ಕವಿತೆ ನೆನ್ಪು ಬರ್ತದೆ ನನಗೆ, ಹೇಳ್ತೀನಿ ಕೇಳಿ ಹೆಂಗಿದೆ ಅಂತ ಹೇಳಿ. ಮುಂಜಾನೆಯ ಕಿರಣದಲ್ಲಿ 100 ಮೆಟ್ಟಿಲುಗಳ ಏರುತ್ತಾ 100 ಕನಸುಗಳ ಹೊತ್ತು ಗುರಿಯತ್ತ ಸಾಗುತ್ತಿರುವೆ. ಮೆಟ್ಟಿಲಿನ ಗುರಿ ಕೆಲ ಸಮಯದಲ್ಲಿ ತಲುಪುವೆ, ಆದರೆ ನನ್ನ ಕನಸಿನ ಗುರಿ ಯಾವಾಗ ತಲುಪುವೆ. ಸೊ ನಮ್ಮ ಲೈಫಲ್ಲಿ ಹಿಂಗೆ ತುಂಬ ಡ್ರೀಮ್ಸ್ ಇರುತ್ತೆ, ತುಂಬ ಆಸೆಗಳಿರುತ್ತೆ. ಒಂದೊಂದು ಬೇಗ ಅಚೀವ್ ಮಾಡ್ತೀವಿ, ಒಂದೊಂದು ಟೈಮ್ ತಗೊಳುತ್ತೆ. ಸೊ ಆ ಟೈಮ್ ಬರಗಂಟ ವೆಯ್ಟ್ ಮಾಡಬೇಕಲ್ಲ. ನುಗ್ಗಿ ನಡೆ ಮುಂದೆ. ನೋಡಿ, ಫಿಟ್ನೆಸ್ ಕಮ್ಮಿ ಆಗಿದ್ದ ಕಾರಣದಿಂದ ಇವ್ರಿ ಸ್ವಲ್ಪ ಸ್ಟೆಪ್ಸಿಗೆ ಕೂರಬೇಕಾದ ಅನಿವಾರ್ಯತೆ. ಜೋಶಲ್ಲಿಗೆ ನಿಂತ ಸುಸ್ತಾಗಿದೆಯಾ ಶಶಾಂಕ್? ಚಲೋ ಶಶಾಂಕ್,
ಸೊ ಅಂತೂ ಇಂತೂ ಲೆಕ್ಚರ್ ಆಗಿದೆಯಾ? ಏನು ಡಿಫ್ರೆನ್ಸ್? ಹೌದು, 2.5 years. ಆಲ್ಮೋಸ್ಟ್ 2.5 yearಸಿಂದ ಲೆಕ್ಚರ್ ಆಗಿದೆಯಾ ಭಾರತ್ ಮಾತಾದಲ್ಲಿ. ಸೊ ನಿಮಗೆ ಸ್ಟೂಡೆಂಟ್ ಲೈಫ್ ಮತ್ತು ಲೆಕ್ಚರ್ ಲೈಫಿಗೆ ಏನು ಡಿಫ್ರೆನ್ಸ್ ಅಂತ ಅನಿಸುತ್ತೆ? ಡಿಫ್ರೆನ್ಸ್ ಅದೊಂಥರ ಜಾಲಿ ಲೈಫ್ ಇತ್ತು. ಈಗ ಇದರಲ್ಲಿ ಏನು ಅಂತಂದರೆ ಪುನಃ ಅದು ಬೇಕು ಅನಿಸುತ್ತೆ ಸ್ಟೂಡೆಂಟ್ ಲೈಫ್. ನಾವು ಟೀಚ್ ಮಾಡೋಕ್ಕೆ ನಿಂತ್ಕೋಬೇಕಾದ್ರೆ ಇದೇ ಬೇರೆ ಫೀಲಿಂಗ್ಸ್, ಬಟ್ ಇನ್ನೂ ಸ್ಟೂಡೆಂಟ್ ಲೈಫ್ ಬೇಕು ಅನಿಸುತ್ತೆ. ಆದರೆ ನಾವು ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೋದು, ಟ್ರಿಪ್ ಆಗಲಿ ಅದು ಇದು ಒಂಥರ. ಪುನಃ ಕಾಲೇಜ್ ಲೈಫ್, ಅರ್ಧ ಕಾಲೇಜ್ ಲೈಫ್ ಸಿಗುತ್ತೆ. ಹೌದು, ಫುಲ್ ಕಾಲೇಜ್ ಲೈಫ್ ಇಲ್ಲ ಅಂದರೂ ಅಟ್ಲೀಸ್ಟ್ ಹಾಫ್ ಹಂಗೆ. ಸೊ ಇದು ನಮ್ಮ ಶಶಾಂಕ್ ಅವ್ರ ಅನಿಸಿಕೆ. ಅದಿಲ್ಲ ಅಂದ್ರೆ ಹೌದು. ಸೊ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ, ಸುಮ್ಮನೆ ಅಲ್ಲ. ನಂಗೆ ಅರ್ಧ ಸಿಲ್ವರ್ ಲೈಫ್ ಸಿಗ್ತಾ ಇದೆ. ಹೌದು, ಅಟ್ಲೀಸ್ಟು ಇವನಿಗೆ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಹಿಲ್ ಬಿ ಸ್ಪೆಂಡಿಂಗ್ ಟೈಮ್ ವಿತ್ ಸ್ಟೂಡೆಂಟ್ಸ್. ಅವ್ನು ಲೆಕ್ಚರ್ ಆಗು ಇರ್ತಾನೆ, ಸ್ಟೂಡೆಂಟ್ಸ್ ಆಗು ಇರ್ತಾನೆ, ಫ್ರೆಂಡ್ ಆಗು ಇರ್ತಾನೆ. ಅದೊಂದು ಒಳ್ಳೆ ಮೂಮೆಂಟ್ ಅಂತ ಹೇಳ್ಬೋದು, ಒಳ್ಳೆ ಎಕ್ಸ್ಪೀರಿಯನ್ಸು. ಬಟ್ ನಮ್ಮದು ನಿಂದು ಹೆಂಗಾಗ್ತಿದೆ ಅದು ಹೇಳಿದ್ರೆ? ಕಾರ್ಪೊರೇಟ್ ಲೈಫ್ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಫೈನಲಿ ಕೊನೆ ಹಂತಕ್ಕೆ ತಲುಪಿದ್ದೀವಿ. ಇದೇ ಬೆಟ್ಟಲ್ಲಿ ಜನರನ್ನು ನೋಡ್ಬೋದು. ಹಿಂಗೆ ನಡ್ಕೊ ಬರೋತ್ತಿಗೆ ಬೆಟ್ಟ ಹತ್ತುವಾಗ ಒಂದು ದೇವಸ್ಥಾನ ಸಿಗುತ್ತೆ. ಅದ್ರ ಕಂಡೀಷನ್ ನೋಡಿ ಸ್ವಲ್ಪ ಬೇಜಾರಾಗುತ್ತೆ. ಸೊ ಒಳಗೆ ವಿಗ್ರಹ ಏನಿಲ್ಲ, ಬಟ್ ಸ್ಟಿಲ್ ನೋಡೋತ್ತಿಗೆ ಒಂದು ಬೇಜಾರಾಗುತ್ತೆ. ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳತ್ತಿಗೆ ಅದೇ ಸಣ್ಣ ಸ್ಟೆಪ್ಪು. ಸ್ಟಾರ್ಟಿಂಗಲ್ಲಿ ಈ ಥರ ಸ್ಟೆಪ್ಸ್ ಇಟ್ಟಿದ್ರು, ಅದಾದ್ಮೇಲೆ ಹೋಯ್ತು ಆ ಥರ ದೊಡ್ಡ ಸ್ಟೆಪ್ಸ್ ಹಾಕ್ಬಿಟ್ರು. ಕಟ್ಟೋರಿಗೂ ತಾಳ್ಮೆ ಇತ್ತಿಲ್ಲ ಕಾಣ್ ಮಾಡಿಬಿಟ್ರು. ಅಣ್ಣ ಫುಲ್ ಸುಸ್ತಾಗಿ ಕೂತ್ಬಿಟ್ಟಿದ್ದಾನೆ. ಬಟ್ ಓವರಲ್ಲಿ ಎಕ್ಸ್ಪೀರಿಯನ್ಸ್ ಇದೆಲ್ಲ, ನಿಮಗೆ ಅಷ್ಟೊಂದು ಟಯರ್ಡ್ ಆಗೋದಿಲ್ಲ. ಕಾಲು ಬಚ್ಚುತ್ತೆ. ಒಂದು ನಾರ್ಮಲು ಒಂದು 2 ಇಲ್ಲ 3 ಇಂಟರ್ವಲ್ ತಗೊಂಡ್ರೆ ರೀಚ್ ಆಯ್ತೀರಾ. ನೋಡೋಕೆ ಚಂದ ಇದೆಯಲ್ಲ. ಸುಂಡ್ಯೋ ಕುಶನಗರ ಮತ್ತು ಮಡಿಕೇರಿ ಮಧ್ಯ ಸುಂಡ್ಯೋ ಮತ್ತು ಶ್ರೀದೇವಿ. ಹೌದು, ಆಯ್ತು ಸರ್. ಯಕ್ಷಿತ್ ಅಂತ ನೋಡಿ, ನಾವು ಇಷ್ಟು ಕಷ್ಟಪಟ್ಟಿದ್ದೆ. 5 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಗೆ ಬಂದು ಮಾಡ್ತಾ ಇರೋದು ಪ್ರತಿಯೊಂದು ನಮಗೆಲ್ಲ. ಸೊ ಬೇಸಿಕಲಿ ನೀವು ಟ್ರಿಪ್ ಬಂದಾಗ ಕಸ ಪ್ಲಾಸ್ಟಿಕ್ ಅದು ಇದು ಹಾಕಿ ಹೋಗ್ತೀರಾ, ಅದು ಇಲ್ಲೇ ಉಳ್ಕೊಳ್ಳುತ್ತೆ. ಈ ಸೊಪ್ಪು ಇದೆಲ್ಲ ಆದರೆ ಕರಗುತ್ತೆ. ಈ ಥರ ಪ್ಲಾಸ್ಟಿಕ್ ಎಲ್ಲ ಆದರೆ ಅಲ್ಲೇ ಇರುತ್ತೆ. ಅಂಥದನ್ನ ಇವರೊಂದು ಫ್ರೆಂಡ್ಸ್ ಗ್ರೂಪ್ ಅವ್ರು ಬಂದು ಫುಲ್ ನೀಟ್ ಕ್ಲೀನ್ ಮಾಡಿ ಬೆಂಕಿ ಹಾಕಿ ವೀಕ್ಲಿ ಒನ್ಸ್ ಬಂದು ಇವ್ರು ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾರೆ ಇಲ್ಲಿ. ಸರಿ, ಒಂದು ದೊಡ್ಡ ಕ್ಲಾಪ್ ಕೊಡಿ. ಸರ್ ನಿಮ್ಮ ಹೆಸರು? ದರ್ಶನ್. ನಿಮ್ದು ಊರು? ಪಿರಿಯಾಪಟ್ಟಣ. ಓಕೆ, ಆಗಿದೆ. ಅವ್ರದೇ ಬಟ್ಟೆ ಕಟ್ಟಿ ಈ ಜಾಗ ನಮ್ದು ಅಂತ ಹೇಳಿ ಬರೀತಾರೆ ಅಷ್ಟೇ. ಯಾವ್ದೇ ರೀತಿ ವರ್ಕ್ ಮಾಡಲ್ಲ. ಪ್ಲಾಸ್ಟಿಕ್ ಎಲ್ಲ ಅವರೇ ಬಂದು ತಂದು ಹಾಕಿ ಹೋಗೋದು. ಆ ಬೆಟ್ಟ ಹತ್ತಿದ್ದು ಹೋದ್ರೆ ಸಾಕು, ಎಷ್ಟು ಬಾಟಲ್ಸ್ಗಳಿದೆ ಅಂತ ಹೇಳಿದ್ರೆ ಅಷ್ಟು ತುಂಬಾ 100-150 ಬಾಟಲ್ಸ್ಗಳು ಸಿಗುತ್ತೆ ಅಲ್ಲೇ. ನಮಸ್ಕಾರ ಮಿತ್ರರೇ, ಇವತ್ತು ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಅಂತ ಬರ್ತಾ ಇದ್ದೀವಿ. ಈಗ ನನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋ ನನ್ನ ಸ್ನೇಹಿತರು ಈಗ ಪರಿಚಯ ಆದದ್ದು. ಬಟ್ ಅವರ ಸಿವಿಕ್ ಸೆನ್ಸ್ ಅಥವಾ ನಾಗರಿಕ ಪ್ರಜ್ಞೆ ನೋಡಿ ನನಗೆ ತುಂಬ ಖುಷಿ ಆಯಿತು. ಅವ್ರ ಸುತ್ತಮುತ್ತ ಇರೋ ಪ್ಲಾಸ್ಟಿಕ್ನೆಲ್ಲ ತೆಗೆದು ಒಂದು ಕಡೆ ಜೋಡಿಸಿ ಅವರು ಒಳ್ಳೆ ಉದ್ದೇಶದಿಂದ ಅದನ್ನು ಬೆಂಕಿ ಹಚ್ಚಕ್ಕೆ ಟ್ರೈ ಮಾಡ್ತಾಯಿದ್ರು. ಅದಕ್ಕೆ ನಾನು ಬೇಡ ಅಂತ ಹೇಳಿದೆ. ಪ್ಲಾಸ್ಟಿಕ್ ಅನ್ನೋದು ಮನುಷ್ಯನ ಜೀವನಕ್ಕೆ ಮಾರಕವಾದಂಥ ಒಂದು ಪ್ರಾಬ್ಲಮ್ಮು. ಇದರಲ್ಲಿ ಸಮಸ್ಯೆ ಏನಂದರೆ, ಈ ಬಹುಶಃ ಸಿಡಿಲು ಮಲ್ಲಿಕಾರ್ಜುನ ಟೆಂಪಲ್ಗೆ ಬರುವಂಥ ಜನಗಳೆಲ್ಲರೂ ವಿದ್ಯಾವಂತರೇ ಇರ್ತಾರೆ, ಎಲ್ಲರೂ ಗ್ರ್ಯಾಜುಯೇಟ್ಸೇ ಇರ್ತಾರೆ. ಬಟ್ ವಿದ್ಯೆ ಮನುಷ್ಯನನ್ನು ನಾಗರಿಕ ಪ್ರಜ್ಞೆನಾಗಿ ಮಾಡಲ್ಲ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಈ ವಾತಾವರಣವನ್ನು ಎಂಜಾಯ್ ಮಾಡೋದು ಅಷ್ಟೇ ಅಲ್ಲದೇ ತಾವು ಜೊತೆಗೆ ತಂದಿರೋ ಪ್ಲಾಸ್ಟಿಕ್ ಎಲ್ಲವನ್ನು ಇಲ್ಲಿ ಬಿಸಾಕಿ ಹೋಗ್ತಾರೆ. ಈ ಪ್ಲಾಸ್ಟಿಕ್ ನಿಮಗೆಲ್ಲ ಗೊತ್ತಿರ್ಬೋದು, ಬಯೋಡಿಗ್ರೇಡಬಲ್ ಅಲ್ಲ. ನಾವು ಬಳಸುವಂಥ ಯಾವುದೇ ಪ್ಲಾಸ್ಟಿಕ್ಕು 1000 ವರ್ಷ ಆದರೂ, ನಾವೆಲ್ಲ ಅಳಿದು ಹೋದ್ರು, ಜನರೇಷನ್ ಹೋದರೂ ಅದು ಭೂಮಿನ ಕಲ್ಮಶ ಮಾಡುತ್ತೆ. ದಯವಿಟ್ಟು ಇದನ್ನು ಮಾಡಬೇಡಿ. ನೀವೆಲ್ಲ ವಿದ್ಯಾವಂತರು, ದಯವಿಟ್ಟು ಇದನ್ನು ತಿಳ್ಕೊಂಡು ವಾಪಸ್ ನೀವೇನು ಕ್ಯಾರಿ ಮಾಡಿ ತಂದಿರ್ತೀರಿ ಮೇಲಕ್ಕೆ ಅದನ್ನು ವಾಪಸ್ ತೊಗೊಂಡೋಗಿ. ಆಮೇಲೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟೊಂದು ಒಳ್ಳೊಳ್ಳೆ ಪ್ರವಾಸ ಉದ್ಯಮ ಮಾಡೋಂಥ ಸ್ಥಳಗಳಿದೆ. ನಮ್ಮ ಸರ್ಕಾರಗಳು ತುಂಬ ಆಲಸ್ಯ. ಅದಕ್ಕೆ ಒಂದು ಶ್ರೇಷ್ಠ ಉದಾಹರಣೆ ಇದು. ಇದನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡ್ಬೋದು. ಬಟ್ ಅನ್ಫಾರ್ಚುನೇಟ್, ವಿ ಆರ್ ಲಿವಿಂಗ್ ಇನ್ ಇಂಡಿಯಾ. ನಾವು ಯು ಹ್ಯಾವ್ ಟು ವೆಯ್ಟ್ ಫಾರ್ ಸಚ್ ಟೈಮ್. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಮಂಜಪ್ಪ ಅಂತ. ನಾನು ಒಬ್ಬ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಹೃದಯ ರೋಗ ವೈದ್ಯರಾಗಿ. ಥ್ಯಾಂಕ್ ಯು. ಅದು ಮಾಡಲ್ಲ ಅವರು.
ನೀವು ಇಲ್ಲಿ ಮಾಡೋದು ಬೇಡ ಸರ್. ನೀವೇನೈತೆ ಮೇನ್ ಅಲ್ಲಿ ಅಲ್ಲಿ 1 ಲಕ್ಷ ಲಂಚ ಕೊಡ್ತಾನೆ, ಇಲ್ಲಿ 20,000 ಲಂಚ ಕೊಡ್ತಾನೆ. ನೀವು ನಮ್ಮ ಹತ್ರ ಬಂದು ಲಂಚ ಇಸ್ಕೊಂಡು ಮತ್ತೆ ನೀವು ಕೊಟ್ಟು ಹೋಗ್ತೀರಾ. ನೀವು ಇಲ್ಲಿ ಮಾಡಬೇಡಿ, ನೀವು ಡೈರೆಕ್ಟ್ ಎಲ್ಲಿ ಫ್ಯಾಕ್ಟ್ರಿ ಬ್ಯಾನ್ ಮಾಡಿ. ಏನು ಸರ್ ಫಸ್ಟ್ ಅದು ಏನು ಇಂಪ್ರೂವ್ ಮಾಡಿಲ್ಲ ಅಂದ್ರೂ ಪ್ಲಾಸ್ಟಿಕ್ ಇಲ್ಲದೆ ಇದ್ರೆ ಈ ಜಾಗ ಎಷ್ಟು ಚೆನ್ನಾಗಿರ್ತದೆ ಇಮೇಜಿನ್ ಮಾಡ್ಕೊಳ್ಳಿ. ಅದಾದ್ರೂ ಪ್ಲಾಸ್ಟಿಕ್ ಒಂದು ಎಷ್ಟೋ ಅವಾಯ್ಡ್ ಆದಂಗೆ 50%. ಒಂದೊಂದು ಟೈಮ್ ಯಾರು ಬರ್ತಾನಿಲ್ಲ, ಆಗ್ಲೇ ಒಳ್ಳೆ ಸೊ ಸೇ ನೋ ಟು ಪ್ಲಾಸ್ಟಿಕ್. ಏನು ಇದು ಅದ್ಭುತ ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ಸ್ಥಳದಲ್ಲಿ ಪ್ಲಾಸ್ಟಿಕ್ ಹಾಕಿ ಊರವ್ರು ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಕಡೆ ಪ್ಲಾಸ್ಟಿಕ್ ಇದೆ. ಇದೊಂದು ದುಃಖಕರ ವಿಷಯ. ನಮ್ಮ ಊರನ್ನ ನಾವೇ ಹಾಳು ಮಾಡ್ತಿದ್ದೀವಿ ನೋಡಿ. ಸೊ ಇಲ್ಲಿ ಗದ್ದೆ ನೋಡ್ಬೋದು, ಎಲ್ಲ ತೆಗೆದು ಇನ್ನು ಸ್ವಲ್ಪ ಗದ್ದೆಗಳು ಬಾಕಿ ಇದೆ. ಮಸ್ತ್ ವ್ಯೂ ಅಲ್ಲ, ವರ್ತ್ ಇಟ್ಟು. ಇಷ್ಟು 3,000 ಸ್ಟೆಪ್ಸ್ ಹತ್ತಿ ಬಂದರು, ಕಂಪ್ಲೀಟ್ ವರ್ತ್ ಇಟ್ಟು ಅಂತ ಹೇಳ್ಬೋದು. ಸೊ ಫೈನಲಿ ನಾವು ತುದಿಗೆ ತಲುಪಿದ್ದೀವಿ, ಬೆಟ್ಟದಪುರದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ದೇವಾಲಯಕ್ಕೆ. ಸೊ ಇಲ್ಲಿ ಬಂದಾಗ ಒಂಥರ ಖುಷಿ ಆಯಿತು. ಸೀನರಿ ಆಗಿರಲಿ, ಇಲ್ಲಿನ ವ್ಯೂ ಆಗಿರಲಿ, ಎಲ್ಲ ಸಖತ್ತಾಗಿದೆ. ಈ ಬೆಟ್ಟದ ಇತಿಹಾಸ ಹೆಂಗೆ, ಈ ಬೆಟ್ಟಕ್ಕೆ ಸಿಡಿಲು ಮಲ್ಲಿಕಾರ್ಜುನ ಅಂದರೆ ಯಾಕೆ ಹೆಸರು ಬಂತು ಅಂತೆಲ್ಲ ಕೇಳೋದಾದ್ರೆ, ಇದು ಬೆಟ್ಟ ಕನ್ಸ್ಟ್ರಕ್ಟ್ ಆಗಿದೆ, ಈ ಟೆಂಪಲ್ ಕನ್ಸ್ಟ್ರಕ್ಟ್ ಆಗಿದೆ ಈ ಬೆಟ್ಟದಲ್ಲಿ ಅರೌಂಡ್ 12th century. ಈ ಚೋಳ ಡೈನೆಸ್ಟಿ ಟೈಮಲ್ಲಿ ಇದು ಕನ್ಸ್ಟ್ರಕ್ಟ್ ಆಗಿದೆ. ಅದಾದಮೇಲೆ ಹೊಯ್ಸಳ, ವಿಜಯನಗರ, ಟಿಪ್ಪು ಈ ಥರ ಚೇಂಜ್ ಆಯಿತು, ಡೈನೆಸ್ಟಿಗಳು ಚೇಂಜ್ ಆಯಿತು. ಈ ಕಡೆ ಡೆವಲಪ್ಪು ಆಯಿತು, ಈ ಕಡೆ ಟೆಂಪಲ್ ಹಾಳು ಆಯಿತು. ಬಟ್ ಇದಕ್ಕೆ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ, ಈ ಶಿವಲಿಂಗದ ಮೇಲೆ ಸಿಡಿಲು ತಾಗುತ್ತೆ, ಸಿಡಿಲು ತಟ್ಟುತ್ತೆ ಅಂತ ಹೇಳೋದೊಂದು ನಂಬಿಕೆ. ಆ ರೀಸನ್ ಇಂದ ಇದನ್ನ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಅಂತೇಳಿ ಕರೀತಾರೆ. ಸಿಡಿಲು ಅಂದ್ರೆ ಲೈಟ್ನಿಂಗ್, ಆ ಲೈಟ್ನಿಂಗ್ ತಾಗಿ ಆ ಥರ ಒಂದು ನಂಬಿಕೆ ಇದೆ. ಇದೇ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ದೇವಾಲಯ. ಇಲ್ಲಿ ಎಂಟ್ರಿ ಕೊಟ್ಟಂಗೆ ಸೀನರಿ ಕ್ರೇಜಿ ಆಗಿದೆ, ಮಸ್ತ್ ಆಗಿದೆ, ಅದ್ಭುತ ಅಂತ ಹೇಳ್ಬೋದು. ಬಟ್ ಅದೇನೋ ಟೆಂಪಲ್ನ ನೋಡೋತ್ತಿಗೆ ತುಂಬಾ ಬೇಸರವಾಗುತ್ತೆ. ಇಷ್ಟು ವರ್ಷ ಹಳೆ ಟೆಂಪಲು, ಇಂಥ ಐತಿಹಾಸಿಕ ಸ್ಥಳ, ಬಟ್ ಆದರೂ ನಮಗೆ ಇದ್ರ ಕಂಡೀಷನ್ ಯಾಕೆ ಹಿಂಗಿದೆ? ವರ್ಷ ಇಲ್ಲಿ ನವೆಂಬರ್ ಮಂತಲ್ಲಿ ದೀಪಾವಳಿ ಉತ್ಸವ ಜೋರಾಗುತ್ತೆ, ಆದರೂ ಇದ್ರ ಕಂಡೀಷನ್ ಹಿಂಗಿದೆ. ಇದನ್ನ ಯಾರು ರೀಸ್ಟೋರ್ ಮಾಡಲಿಲ್ಲ, ಯಾಕೆ? ತುಂಬ ಬೇಸರವಾಯ್ತು ಇದನ್ನ ನೋಡಿ. ಸೊ ಇದು ಬ್ರಹ್ಮರಾಮ ದೇವಿ ಸನ್ನಿಧಿ. ಎಲ್ಲ ಕೈ ಮುಗಿದು ಆಶೀರ್ವಾದ ಪಡೆಯಿರಿ. ಒಳಗೆ ಹೋಗಿ ನೋಡು. ಇದೇ ಬೆಟ್ಟದಪುರದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ. ಎಲ್ಲರೂ ನೋಡಿ ಆಶೀರ್ವಾದ ಪಡ್ಕೊಳ್ಳಿ. ಸೊ ಎಕ್ಸ್ಪೆಕ್ಟೇಷನ್ ಮತ್ತು ರಿಯಾಲಿಟಿ ಹೆಂಗಿತ್ತು? ಬರ್ಬೇಕಾದ್ರೆ ನೀನು ಟೆಂಪಲ್ ಚಂದ ಇರ್ತದೆ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ಬಂದು ನೋಡೋತ್ತಿಗೆ ನಿಂಗೆ ಏನು ಅನಿಸ್ತು? ಏನಿಲ್ಲ, ಎಲ್ಲ ಹಾಳಾಗಿದೆ. ಕಂಡೀಷನ್ ನೋಡಿದ್ರೆ ಅಷ್ಟೇನು ಅನಿಸ್ತಿಲ್ಲ. ಫೈನ್, ವಾಟ್ ಎವರ್ ಇಟ್ ಈಸ್. ಇಲ್ಲೇ ಒಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟ್ ಹೋಗುವ ಬನ್ನಿ. ಹಿಂಗೆ ಒಂದು ವ್ಯೂ ಪಾಯಿಂಟ್ ನೋಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕು ನೋಡಿ. ಇದು ದೂರದಿಂದ ನೋಡ್ತಿಗೆ ಸಿಂಪಲ್ ಆಗಿರ್ಬೋದು, ಬಟ್ ಹತ್ತಿರ ಹೋದಾಗ ಇದರ ಆ್ಯಕ್ಚುಲ್ ರಿಯಾಲಿಟಿ ಗೊತ್ತಾಗೋದು. ಸೊ ಬನ್ನಿ ಹತ್ತಿರದಿಂದ ನೋಡುವ. ಕಾಲು ನಡುಗ್ತಿರೋದು ಇಲ್ಲಿ ನೋಡಿಲಿ. ಡನ್ ವಿತ್ ದ ಜರ್ನಿ ಆ್ಯಂಡ್ ವಿ ಆರ್ ಬ್ಯಾಕ್ ಟು ಈಗ ಇಳಿತಾ ಇದ್ದೀವಿ. ಬೈ ಬೈ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಖುಷಿಯಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಬೇಜಾರಿಲ್ಲ, ಬಟ್ ಕಮೆಂಟಲ್ಲಿ ತಿಳಿಸಿ ಏನು ಇಂಪ್ರೂವ್ ಮಾಡ್ಕೋಬೇಕು ಅಂತ. ಬಾಯ್ ಬಾಯ್. ಸೊ ಹತ್ತಿದ್ದು ಆಯಿತು, ಇಳ್ದಿದ್ದು ಆಯಿತು. ಇದು ನೋಡ್ಬೋದು, ವ್ಯೂ ಮಾತ್ರ ಚೆಂದ ಇದೆ ಅಲ್ಲ.